ಡ್ಯೂಟಿ ಆನ್ ಮಾಡಿ ಸುಮಾರು ಹಾಫ್ ಆನ್ ಅವರ್ ಆಯಿತು. ಇಲ್ಲಿ ತನಕನೂ ಒಂದು ಆರ್ಡ್ರ್ ಬಂದಿಲ್ಲ. ವೆಯ್ಟ್ ಮಾಡಿ 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 ನನಗೆ ಸುಸ್ತಾಗಿಬಿಡ್ತಾಯಿದೆ. ಊಬರ್ ಆನ್ ಮಾಡಿದ್ದೀನಿ, ಊಬರಲ್ಲಿ ಒಂದು ಆರ್ಡ್ರ್ ಇಲ್ಲ. ಪೋರ್ಟ್ರ್ ಆನ್ ಮಾಡಿದ್ದೀನಿ, ಪೋರ್ಟ್ರಲ್ಲಿ ಒಂದು ಆರ್ಡ್ರ್ ಇಲ್ಲ. ರ್ಯಾಪಿಡೋ ಆನ್ ಮಾಡಿದ್ದೀನಿ, ರ್ಯಾಪಿಡೋದಲ್ಲಿ ಕೂಡ ಒಂದು ಆರ್ಡ್ರ್ ಇಲ್ಲ. ಸೊ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಇವತ್ತು ಸೋಮವಾರ, ಯಾವತ್ತಿಲ್ಲ ಅಂದರೂ ಇವತ್ತು ಚೆನ್ನಾಗಿ ಆರ್ಡರ್ಸ್ ಇರಬೇಕಾಗಿತ್ತು, ಆದರೆ ಇವತ್ತೇ ಆರ್ಡರ್ಸ್ ಇಲ್ಲ. ಸೊ ಬೆಳಗ್ಗೆ ನಮ್ಮ ಗಾಡಿನ ಸ್ಟಾರ್ಟ್ ಮಾಡೋಣ. ಚಲೋ ಗೇರಲ್ಲಿ ಇಟ್ಟು ಸ್ಟಾರ್ಟ್ ಮಾಡಿದ್ರೆ ಹೆಂಗೆ ಸ್ಟಾರ್ಟ್ ಆಗುತ್ತಪ್ಪ. ದೇವ್ರೆ ಒಳ್ಳೇದು ಮಾಡಪ್ಪ ಇವತ್ತು. ಸೊ ಸ್ಟಾರ್ಟ್ ಆದರೆ ಮಾಡಿದ್ದೀನಿ. ಚಾವಿ ಯಾವುದು ದೇವ್ರು ಒಳ್ಳೇದು ಮಾಡು ಅಂದರೆ ಯಾವುದು ಬಂತಲ್ಲ, 340. ಅಯ್ಯೋ ದೇವ್ರೇ ನೋಡಪ್ಪ, ದೇವ್ರೇನೋ ಒಳ್ಳೇದು ಮಾಡೋಕ್ಕೆ ನೋಡ್ದೆ. ನಾನು ಆರ್ಡ್ರ್ ಎತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನನ್ನ ಕಾಲೇಜಲ್ಲಿ ಟ್ರೈ ಮಾಡಿದೆ, ಬಟ್ ಬೇರೆಯವರು ಎತ್ಕೊಬಿಟ್ರು ಆರ್ಡ್ರು. 300 ಚಿಲ್ಲರೆ ಇತ್ತು, 340 ರೂಪಾಯಿ, 27 ಕಿಲೋಮೀಟ್ರಿಗೆ. ಪಿಕಪ್ಪು ಸಮಥಿಂಗ್ ಎಷ್ಟೋ ಇತ್ತು. ಇರಲಿ ನೋಡೋಣ, ಅದಿಲ್ಲ ಅಂದರೆ ಇನ್ನೊಂದು ಪಕ್ಕ ಸಿಗುತ್ತೆ. ನಮಗೇನು ಬೆಳಗ್ಗೆ ನಾವು ಆರ್ಡ್ರ್ ಅಸೈನ್ ಮಾಡ್ಕೊಂಡು ಆಮೇಲೆ ಕ್ಯಾನ್ಸಲ್ ಆದರೆ ಬೇಜಾರಾಗ್ಬಿಡುತ್ತೆ. ಸೊ ಆರ್ಡ್ರ್ ಸಿಕ್ಕಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬೇಜಾರಿಲ್ಲ. ಕುಚ್ಚೆ ಬೆಂಗಳೂರಲ್ಲಿ ಏನಿಲ್ಲ ಅಂತಂದ್ರು ಏನು ಕರೆಕ್ಟಾಗಿದ್ರು, ರೋಡ್ಗಳು ಮಾತ್ರ ಕರೆಕ್ಟ್ ಆಗೋಲ್ಲ. ನನಗೆ ಬೆಂಗಳೂರಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಎಲ್ಲ ಓಕೆ, ಇದೆಲ್ಲ ಯಾಕೆ ಅನ್ನಂಗೆ ನಮ್ಮ ಹಳ್ಳಿ ಕಡೆ ಏನು ಗೊತ್ತಾ, ಒಂದ್ಕಿಂತ ಮಳೆ ಬಂದರೆ ಒಂದು ಹಾಫ್ ಆನ್ ಅವರ್, ಒಂದು 10 ನಿಮಿಷನೋ ಒಂಚೂರು ಮಳೆ ಬಂದರೆ ಏನಾಗುತ್ತೆ, ಇರೋ ಕೊಳೆ ಎಲ್ಲ ಕೊಚ್ಕೊಂಡು ಎಲ್ಲಿಗೆ ಹೋಗುತ್ತೆ, ಕೆರೆ ಸೇರುತ್ತೆ. ಆದರೆ ಬೆಂಗಳೂರಲ್ಲಿ ಮಳೆ ಬಂದರೆ ಕೆರೆಗಳಲ್ಲಿ, ರೋಡ್ಗಳಲ್ಲಿ, ಚರಂಡಿಗಳಲ್ಲಿ ಇರೋ ಕೊಳೆ ಎಲ್ಲ ಕೊಚ್ಕೊಂಡು ಎಲ್ಲಿಗೆ ಬರುತ್ತೆ ಗೊತ್ತಾ, ಮನೆಗಳಲ್ಲಿ ಬರುತ್ತೆ. ಅದೇನು ವಿಚಿತ್ರ ನನ್ನಪ್ಪ. ಸೊ ಯಾವುದೋ 40 ರೂಪಾಯಿ ಬರ್ತಾಯಿದೆ. ಒಂದು ಸ್ವಲ್ಪ ಬೆಳಗ್ಗೆ ಯಾಕಪ್ಪ ಇದು ತಗೊಂಡಿಲ್ಲ ಅಂತಂದರೆ ಬೆಳಗ್ಗೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ, ಲಾಂಗ್ ಆರ್ಡರ್ಸ್ ಎತ್ಕೊಬಿಟ್ರೆ ನಮಗೆ ವರ್ಕೌಟ್ ಆಗುತ್ತೆ, ಇಲ್ಲ ಅಂತಂದರೆ ಹೊಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲ ಈ ಶಾರ್ಟ್ ಆರ್ಡ್ರ್ಗಳನ್ನ ಎತ್ಕೊತಾ ಇಲ್ಲ ಅಷ್ಟೇ, ಏನು ಬೇರೆ ಏನೂ ಇಲ್ಲ. ಬೆಳಗ್ಗೆ ಏನಿದ್ರು ಒಂದು ಸ್ವಲ್ಪ ಲಾಂಗ್ ಎತ್ಕೊಂಡು ಹೋಗ್ಬಿಟ್ರೆ ನಮಗೆ ವರ್ಕೌಟ್ ಆಗುತ್ತೆ ಅಂತ. ಸೊ ನಿಮಗೆ ಟೈಮ್ ವೇಸ್ಟ್ ಮಾಡೋದು ಬೇಡ, ತುಂಬ ಕೊಯ್ಯೋದು ಬೇಡ. ಸೊ ಬಂದುಬಿಡಿ, ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿಕೊಂಡು ಒಂದು ಲೈಕ್ ಹೊಡೆದುಬಿಡಿ. ನನಗೆ ವೀಡಿಯೋಸ್ ಮಾಡೋದಕ್ಕೆ ತುಂಬ ಜೋಶ್ ಇರುತ್ತೆ. ಆರ್ಡ್ರ್ ಸೆಂಡ್ ಮಾಡಿಕೊಂಡು ನಿಮಗೆ ಮತ್ತೆ ಸಿಗ್ತೇನೆ. ಬೆಳಗ್ಗೆ ಫಸ್ಟ್ ರೈಡ್ ಎತ್ಕೊಂಡೆ ದೊಡ್ಡ ಅನ್ಕೊಂಡಿಗೆ ಎಷ್ಟು 1148. ಸೊ ಇದು ಅಪ್ರಾಕ್ಸಿಮೇಟ್ಲಿ 28 ಇತ್ತು, ಈಗ 24ಗೆ ಬಂತು. ಬಿಕಾಸ್ ಕಾರಣ ಏನಂತ ಗೊತ್ತಿಲ್ಲ. ದೊಡ್ಡನಕುಂಡಿ, ಓಕೆ, ಅದೇ ಆ್ಯಕ್ಚುಲಿ ಅದ್ರ ಹೆಸರು ಬಂದುಬಿಟ್ಟು ದೊಡ್ಡನಕುಂಡಿ. ನಾನೊಂದು ದೊಡ್ಡನಕುಂಡಿ ಅಂತ ಅಂದ್ಬಿಟ್ಟು ಅಂತೀನಿ, ದೊಡ್ಡನ ಫೀಲ್ ಆಗ್ತಾನೇನು. ಓಕೆ ಚಲೋ ಶುರು ಕರ್ತಾ ಹೇ. ಸೊ ಸ್ನೇಹಿತರೆ, ಎರಡನೇ ಆರ್ಡ್ರ್ ಆದರೆ ಬಂದುಬಿಡ್ತು ರ್ಯಾಪಿಡೋದಲ್ಲಿ. ಬಿವಾಸ್ ಕೃಷ್ಣ ಅಂತೆ. ಸೊ ಇದು ಬಂದುಬಿಟ್ಟು ಪಿಕಪ್ಪು 4 ಕಿಲೋಮೀಟ್ರ್ ಇತ್ತು. ನಿಮ್ಗೆ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಪಿಕಪ್ ಲೊಕೇಶನ್ ಹತ್ರ ಬಂದುಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಪೋರ್ಟ್ರಲ್ಲಿ ಬಂದುಬಿಟ್ಟು ಬಡ್ಕೊತ ಇದೆ. ನಾನು ಅನ್ಕೊತಾ ಇದ್ದೀನಿ ಯಾವುದಾದ್ರೂ ಲಾಂಗ್ ಆರ್ಡ್ರ್ ಬಂದರೆ ನೋಡೋಣ ಅಂತ ಅಂದ್ಬಿಟ್ಟು, ಬಟ್ ಯಾವುದೂ ಲಾಂಗ್ ಆರ್ಡರ್ಸ್ ಯಾವುದೂ ಬರ್ತಾಯಿಲ್ಲ. ಬರೀ 200, 150 ಆ ಥರ ಬರ್ತಿದ್ದಾರೆ. ಆಗಲೇ ಒಂದು 350 ರೂಪಾಯಿ ಆರ್ಡ್ರ್ ಬಂತು, ಬಟ್ ಅದು ಅಸೈನ್ ಮಾಡ್ಕೊಂಡಿದ್ದೀನಿ. ಕಸ್ಟಮರ್ಗೆ ಫೋನ್ ಮಾಡಿದ್ರೆ ಫೋನ್ ಬ್ಯುಸಿ ಬಂತು, ಬರ್ತಾಯಿದ್ದೀನಿ ಅಂತ ಹೇಳೋಣ ಅಂತ ತಿಂಡಿ ತಿಂತಾಯಿದ್ದೆ, ಆದರೆ ಅವರು ಕ್ಯಾನ್ಸಲ್ ಮಾಡಿಬಿಟ್ರು. ನಮ್ಮ ಡೆಲಿವರಿ ಪಾರ್ಟ್ನರ್ಸ್ಗೆಲ್ಲ ಇದೇ ಕಷ್ಟ. ಯಾವಾಗ ಆರ್ಡ್ರ್ ತಗೊತಾರೆ, ಒಂದು ತಿಂಡಿ ತಿಂದುಬಿಟ್ಟು ಹೋಗೋಣ ಒಂದು 5 ಮಿನಿಟ್ಸ್ ಅಂದ್ಕೊಂಡ್ರೆ ಅಷ್ಟರಲ್ಲಿ ಆರ್ಡ್ರ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸಿಕ್ಕಾಪಟ್ಟೆ ಬೇಜಾರಾಗಿಬಿಡುತ್ತೆ. ಆದರೂ ಏನೂ ಮಾಡೋಕ್ಕಾಗಲ್ಲ, ಅವ್ರಿಗೂ ಲೇಟಾಗಿರುತ್ತೆ. ಸರಿ ಅಂತ ಸುಮ್ಮನೆ ಆಗೋದಷ್ಟೇ, ಇನ್ನೇನು ಮಾಡೋಕ್ಕಿಲ್ಲವಲ್ಲ. ಸೊ ಫೈನಲಿ ಪಿಕಪ್ ಲೊಕೇಶನ್ ಹತ್ರ ಬಂದುಬಿಟ್ಟೆ. ಹೆದರಿಕೆ ಆಗುತ್ತೆ, ಎಲ್ಲಿಂದ ಹೆಣ್ಮಕ್ಳು ಬಂದುಬಿಡ್ತಾರೆ ಗುದ್ಬಿಡ್ತಾರ ಅಂತ. बुकिंग्स नहीं हुआ सर, बुकिंग नहीं होगी क्या? कनाडा 79 बुकिंग नहीं हुआ क्या?
जल्दी बुकिंग नहीं हुआ? अच्छा आज थोड़ा मैं एक्चुअली लेट थे नहीं। हाँ 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 ठीक। गाड़ी भी कम दिख रहा हाँ आज, बाइक कम। हाँ आप 12 मिनट दूर से आए। हाँ 5 किलोमीटर से आ गया। 5 किलोमीटर मैं सोचा एक 500 मीटर है, ऐसे लिए वैसा सोच के मैं ऑर्डर ले लिया। फिर बाद में देखा 5 किलोमीटर है। मैं कैंसिल करने के लिए देख रहा था, वही टाइम पे आपका मैसेज आ गया कैंसिल मत करो ऐसा। ठीक है उसको अर्जेंट है तो हम चला जा सकते हैं ऐसा सोच के आ गया मैं। हाँ 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 3 दिन छुट्टी था, घर चला गया। ಸೊ ಗೈಸ್ ಪಿಕಪ್ ಆದರೆ ಮಾಡ್ಕೊಂಡೆ 15 ಕಿಲೋಮೀಟರ್ಸ್ ಇದೆ। ऊपर 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 जाना के लिए रास्ता किधर यार। ಸೊ ಗೈಸ್ ಈಗ ಯಲಹಂಕಗಾದರೆ ಒಂದು ಆರ್ಡ್ರ್ ಎತ್ಕೊಂಡು ಬಂದೆ ಅಲ್ಲಿಂದ। ಸೊ ಇದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಲ್ಲಿ ಪಿಕಪ್ ಹತ್ರ, ಯಾಕಂದರೆ ಒಂದು ಸ್ವಲ್ಪ ಅರ್ಜೆಂಟಲ್ಲಿ ಬಂದು ಪಿಕಪ್ ಮಾಡ್ಕೊಬಿಟ್ಟೆ, ಅದಕ್ಕೋಸ್ಕರ ಇದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ। ಇದು ಬಂದುಬಿಟ್ಟು ನನಗೆ ಎಷ್ಟಿದೆ ಅಂದರೆ 298 ರುಪೀಸ್ ಇದೆ। ಹಾಗೆ ಆನ್ ದ ವೇ ಹೇಗೆ ತಿಲಕ್ ನಗರಿಂದ ಮತ್ತು ಮಾನ್ಯತೆ ಹತ್ರಗೆ ಒಂದು ರ್ಯಾಪಿಡೋ ಆದರೆ ಎತ್ಕೊಂಡಿದ್ದೆ, ಅದು ಬಂದುಬಿಟ್ಟು 340 ರುಪೀಸ್ ನಮಗಾಯಿತು। ಅದೊಂದು 340 ಮತ್ತು ಇದು ಬಂದು 240 ರುಪೀಸ್ ಅದಾಗಿತ್ತು। ಇದು ಬಂದುಬಿಟ್ಟು 298 ರುಪೀಸ್ ಆದರೆ ಈ ಅಮೌಂಟ್ ಆಗಿದೆ। ಸೊ ಈಗ ಇದನ್ನು ಡ್ರಾಪ್ ಮಾಡೋಕ್ಕೆ ಬಂದೆ। ಯಪ್ಪ ಈ ಮೆಟ್ಲುಗಳು ಹತ್ತಬೇಕಂದ್ರೆ ಸುಸ್ತಾಗಿಬಿಡುತ್ತೆ ಗುರು, ಆದರೆ ಏನು ಮಾಡೋದು, ನಮ್ಮ ಕೆಲಸನೇ ಅಂಥದ್ದು। ಸೊ ಪಾರ್ಸಲ್ ಬಂದುಬಿಟ್ಟು ಇದು ಈ ಚಿಕ್ಕ ಐಟಮ್, ಬಟ್ ಇದರಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ। ಸೊ ಬನ್ನಿ ಬೇಗ ಡ್ರಾಪ್ ಮಾಡಿ ಫಟಾಫಟ್ ಅಂತ ಅಮೌಂಟ್ ಇಸ್ಕೊಂಡು ಇಲ್ಲಿಂದ ಎಲ್ಲಾದರೂ ಲಾಂಗ್ ಆರ್ಡ್ರ್ ಎತ್ಕೊಂಡು ಹೋಗೋಣ। ಎಲ್ಲಿ ಕಣಪ್ಪ ಇದು? ಹೇರ್ ಫಿಕ್ಸರ್ ಸ್ಟುಡಿಯೋ। ಓಕೆ ಸರ್, $298। हाँ नहीं, मैं कॉल नहीं किया। क्या किसका कॉल करना है? वो कस्टमर का? हाँ बोलो नंबर। 916464। क्या हुआ? वही करेगा, आप करेगा ना? $298। ಸೊ ಗೈಸ್ ಆದರೆ ಆಯಿತು, ठीक है ಸರ್, ಥ್ಯಾಂಕ್ ಯು। ಸೊ ಫೈನಲಿ ಡ್ರಾಪ್ ಆಯಿತು। ಇನ್ನು ನೆಕ್ಸ್ಟ್ ಆರ್ಡ್ರಿಗಾದರೆ ನಾವು ವೆಯ್ಟ್ ಮಾಡೋಣ, ಈ ನೆಕ್ಸ್ಟ್ ಆರ್ಡ್ರು ಎಷ್ಟೊತ್ತಿಗೆ ಸಿಗುತ್ತೋ ಗೊತ್ತಿಲ್ಲ। ರ್ಯಾಪಿಡ್ ಆಫ್ ಮಾಡಿದ್ದೀನಿ, ಈ ಯಲಹಂಕದಲ್ಲಿ ಏನಾದರೂ ಸ್ವಲ್ಪ ಲಾಂಗ್ ಆರ್ಡ್ರ್ ಬರುತ್ತೇನೋ ಅಂತ, ಅದು ನೋಡಿದ್ರೆ ಲಾಂಗ್ ಆರ್ಡ್ರ್ ಬಿಟ್ಟು ಬೇರೆ ಎಲ್ಲನೂ ಬರ್ತಾಯಿದೆ। ಸೊ ನಿಮ್ಮ ಟೈಮ್ ವೇಸ್ಟ್ ಮಾಡೋದು ಬೇಡ, ಎಲ್ಲರದ್ದು ಊಟ ತಿಂಡಿ 12 ಗಂಟೆ ಆಗಿದೆ, ಎಲ್ಲರದ್ದು ತಿಂಡಿ ಆಯಿತು ಅಂದ್ಕೊತೀನಿ। ಯಾರಾದರೂ ತಿಂಡಿ ಮಾಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ತಿಂಡಿ ಮಾಡ್ಕೊಳ್ಳಿ। ನಮ್ಮ ವೀಡಿಯೋಸ್ ಎಷ್ಟು ಮುಖ್ಯನೋ ನಿಮ್ಮ ಹೆಲ್ತು ಕೂಡ ನಮಗೆ ಅಷ್ಟೇ ಮುಖ್ಯ ಆಗಿರುತ್ತೆ। ಸೊ ದಯವಿಟ್ಟು ಹೋಗ್ಬಿಟ್ಟು ತಿಂಡಿ ಮಾಡ್ಕೊಬಿಡಿ ನಮ್ಮ ಫಾಲೋವರ್ಸ್ ಎಲ್ಲರೂ। ಸೊ ಗೈಸ್ ಈಗ 4ನೇ ಆರ್ಡ್ರಿಗಾದರೆ ಬಂದುಬಿಟ್ಟಿದ್ದೀನಿ। ಇದು ಬಂದುಬಿಟ್ಟು 205 ಇದೆ, ಬಂದುಬಿಟ್ಟು ಶಿವಾಜಿನಗರ ಮೇ ಬಿ। ಸೊ ಗೈಸ್ ಈಗ ಫೈನಲಿ 4th ಡ್ರಾಪ್ ಆದರೆ ಕಂಪ್ಲೀಟ್ ಆಯಿತು। ಈಗ ಅವರು ಪೇಮೆಂಟ್ ಮಾಡ್ತೀನಿ ಅಂತಂದರು, ತೊಗೊಂಡು ಬಂದುಬಿಟ್ಟು ಇಲ್ಲಾದರೆ ಡ್ರಾಪ್ ಮಾಡಿಬಿಟ್ಟೆ।
ಇನ್ನು ನೆಕ್ಸ್ಟ್ ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡೋಣ. ಟ್ರಿಪ್ಪು ಎಂಡ್ ಮಾಡೋದು ಬೇಡ, ಅವರು ಪೇಮೆಂಟ್ ಮಾಡೋ ತನಕ. ಎಷ್ಟೊತ್ತಾಯಿತು ಫೋನ್ ಮಾಡಿ ಅವ್ರಿಗೆ, ಎಷ್ಟೊತ್ತಾದರೂ ಇನ್ನೂ ಪೇಮೆಂಟ್ ಮಾಡಿಲ್ಲ. ಇನ್ನೊಂದು ಕಿತ ಮಾಡಿಬಿಡು. ಸರ್ ಹಾಕಿದ್ರಾ? ಅದೇ ಟ್ರಿಪ್ ಎಂಡ್ ಮಾಡಬೇಕಿತ್ತು ಅದಕ್ಕೆ. ಫೈವ್ ಮಿನಿಟ್ಸು ಡ್ರೈವಿಂಗ್ ಮಾಡ್ತೀನಿ ಅಂತಂದ್ಬಿಟ್ಟು ಅಂದರೆ ನಾವು ಡ್ರೈವಿಂಗ್ ಮಾಡಿ ದುಡ್ಡು ಮಾಡೋದು ಬೇಡ ಅವರು. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಎಲ್ಲನೂ ನಮ್ಮ ಅನ್ಕೊಂಡಂಗೆ ಇರಲ್ಲ. ಸೊ 2 ಗಂಟೆ ಆಗ್ತಾ ಬರ್ತಾಯಿದೆ. ಇಲ್ಲೇ ಒಂದು ಹೋಟೆಲ್ ಇದೆ, ಮೈಕೋ ಬಿಡೋಣ ಅಂತ ಫೀಲ್ ಇದೆ. ಸೊ ಮೈಕೋ ಬಿಡೋಣ ಬಿಡು, ದುಡಿಯೋದೇ ತಿನ್ನೋದಕ್ಕೆ ಅಲ್ವಾ. ಇಷ್ಟೊಂದು ಜನ ಇದ್ದಾರೆ ಅಂದರೆ ಊಟ ಚೆನ್ನಾಗಿದೆ ಅಂತ ಅರ್ಥ. ಗೈಸ್, ಈಗ ಇನ್ನೊಂದು ಆರ್ಡ್ರ್ ಆದರೆ ಎತ್ಕೊಂಡಿದ್ದೀನಿ. ಎಲ್ಲಿಗಪ್ಪ ಅಂತಂದರೆ ವೈಟ್ ಫೀಲ್ಡ್ ಕಡೆ. ಇದು ಬಂದುಬಿಟ್ಟು ಎಷ್ಟು ಅಮೌಂಟ್ ಅಂದರೆ 296 ರೂಪೀಸ್ ಆದರೆ ಇದಿದೆ. ವೈಟ್ ಫೀಲ್ಡ್ ಕಡೆ ಇದೆ. ನಾನು ರ್ಯಾಪಿಡೋದು ಕೂಡ ಆನ್ ಮಾಡ್ಕೊಂಡಿದ್ದೀನಿ. ಮೇ ಬಿ ಯಾವುದಾದ್ರೂ ಸಿಕ್ಕಿದ್ರೆ ಆನ್ ದ ವೇ ವರ್ಕೌಟ್ ಆಗುತ್ತೆ ಅಂತಂದ್ಬಿಟ್ಟು. ಸಿಗುತ್ತೋ ಇಲ್ಲೋ ಅದು ಸೆಕೆಂಡ್ರಿ, ಬಟ್ ಫಸ್ಟ್ ಆದರೆ ನಾವು ಹೋಗಿಬಿಟ್ಟು ಪಿಕಪ್ ಮಾಡ್ಕೋಬೇಕು. ಸೊ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಬಿಡೋಣ. ಈ ಬಿಸಿಲು, ಈ ಶಿವಾಜಿನಗರದಲ್ಲಿ ಬಂದರೆ ಈ ಬಿಸಿಲಿಗೆ, ಈ ಟ್ರಾಫಿಕ್ಗೆ ಯಪ್ಪ ಏನೇನು ಬೆಂದೋಗ್ತಾವೋ ಗೊತ್ತಿಲ್ಲ ಗುರು. ಒಟ್ಟಿನಲ್ಲಿ ನೀರಿದೆಯಾ? ಸ್ವಲ್ಪ ನೀರು ಕುಡ್ಕೊಬಿಡೋಣ. ಥ್ಯಾಂಕ್ ಯು ಸರ್. ಸೊ ಗೈಸ್, ಇದಾದರೆ ಪಿಕಪ್ ಆಯಿತು. ಟ್ರಿಪ್ ಸ್ಟಾರ್ಟ್ ಕೊಡೋಣ. ಎಷ್ಟು ಕಿಲೋಮೀಟ್ರ್ ಇದೆ? 21 ಕಿಲೋಮೀಟರ್. ಪೀಣ್ಯ ಸೆಕೆಂಡ್ ಸ್ಟೇಜ್ ಈ ಕಡೆ ಬರ್ತಾಯಿದೆ. ನಮಗೆ ಬೇಕಾಗಿರೋದು ಯಾವ ಕಡೆಗೆ ಅಂದರೆ ವರ್ತೂರು, ಬ್ರೂಕ್ಫೀಲ್ಡು, ಮಾರ್ತಳ್ಳಿ. ಸೊ ಈ ಕಡೆಗೆ ನಮಗೆ ಬೇಕಾಗಿರೋದು. KR ಪುರಂ ಬರ್ತಾಯಿದೆ, ತಗೋಬೋದು, ಬಟ್ ಈ ಕಡೆ ಆಗುತ್ತೆ. ನೋಡೋಣ, ಸಿಕ್ಕಿದ್ರೆ ಎತ್ಕೊಂಡು ಹೋಗೋವ, ಇಲ್ಲಂತಂದರೆ ಸೀದಾ ಬಡಿಯವ ಅಷ್ಟೇ. ಏನು ಗುರು, ಬೆಳಗ್ಗೆ ಮಳೆ ಬಿತ್ತಲ್ಲ, ಇನ್ನೇನು ತಂಪಿಗೆ ಇರುತ್ತೆ ಬಿಡು. ಕ್ಲೈಮ್ಯಾಕ್ಟು ಇವತ್ತು ಅರ್ಧ ಬಿಸಾಕೋಣ ಅಂದ್ಕೊಂಡೆ ಗುರು. ನಿಜ, ಅರ್ಧ ಬಿಸಾಕ್ಬಿಡೋಣ ಇವತ್ತು. ನನ್ನ ಮಗನ ನನಗಿಂತ ಯಾರು ಜಾಸ್ತಿ ದುಡಿಬಾರ್ದು, ಅಷ್ಟು ದುಡಿಬೇಕು. ಫುಲ್ ಫ್ಲ್ಯಾಟ್ ಆಗಿಬಿಡ್ಬೇಕು, ನನ್ನ ಅಕೌಂಟೇ ಶಾಕ್ ಆಗಬೇಕು ಅನ್ನೋ ರೇಂಜ್ಗೆ ಅಂದ್ಕೊಂಡಿದ್ದೆ. ಆದರೆ ವಿಧಿ ಲಿಖಿತ ಅದೆಂಥದ್ದು ಆಗಿಲ್ಲ. RMZ ಬೆಳ್ಳಂದೂರು ಆ ಕಡೆ ಆಯಿತು, ಯಾಕೆ ಸುತ್ತಾಕ್ಕೊಂಡು. ಸೊ ಬನ್ನಿ. ಒಂಚೂರು ತಣ್ಣಗೆ ಗಾಳಿ ಬರ್ತಾಯಿದ್ರೆ ಎಷ್ಟು ಖುಷಿ ಆಗ್ತಿದೆ ಮೈಯೆಲ್ಲ. ಅದು ಹಂಗೆ ಕಂಟಿನ್ಯೂ ಆದರೆ ಚೆನ್ನಾಗಿರುತ್ತೆ. ಆ ಕಾಲ ಯಾವಾಗ ಬರ್ತದೋ ಬೆಂಗಳೂರಲ್ಲಿ, ಆ ಭಗವಂತನೂ ನಿದ್ರೆ ಬೇಗ ತಣ್ಣಗೆ ಮಾಡೋ ಮುಕ್ಲೆಪ್ಪ. ಇವಾಗ ಇನ್ನೊಂದು ಲೊಕೇಶನ್ ಹತ್ರ ಬಂದುಬಿಟ್ವಿ. ಇದು ಬಂದುಬಿಟ್ಟು SG ಪಾಳ್ಯ ಆಗಿದೆ. 255 ರೂಪೀಸ್. SG ಪಾಳ್ಯ, ವೈಟ್ ಫೀಲ್ಡಿಂದ ಬ್ರಿಗೇಡೆಲ್ಲ ಪ್ರೆಸ್ಟೀಜ್ ಅನಿಸುತ್ತೆ. ಮೇ ಬಿ 28 ಹೌಸ್ ನಂಬರ್ ಅಂದ್ರಪ್ಪ. ಮೇ ಬಿ ಇದೆ ಅನಿಸುತ್ತೆ. ಓಕೆ, ವೇರ್ ಇಸ್ ದ ಕಾಲಿಂಗ್ ಬೆಲ್?
ಪೋರ್ಟ್ ಹಾಂ. ಮಮ್ಮಿ ಯಪ್ಪ ದೇವ್ರೆ, ಏನು ಗುರು ಬಿಸಿಲು, ಕೈ ಕಾಲೆಲ್ಲ ಫುಲ್ಲು ಟ್ಯಾನಿಂಗ್ ಆಗಿಬಿಡ್ತೈತೆ, ಸುಸ್ತಾಗ್ಬಿಡ್ತೈತೆ, ಚಿಕ್ಕಪ್ಪ ಉರಿತೈತೆ, ತಲೆ ಮೇಲೆ ಕರಿತೈತೆ. ಹಾಂ, ಹೇಳ್ಕೊಳಕ್ಕಾಗಲ್ಲ, ಬಿಡ್ಕೊಳಕ್ಕಾಗಲ್ಲ ನಮ್ಮ ಪರಿಸ್ಥಿತಿ. ಹಾಂ, ಭಗವಂತನಿದ್ರೆ ಇಷ್ಟು ಮಳೆ ಬಿಂದರೂ ಕೂಡ ನನ್ನ ಮಗಂದು ಬೆಂಗಳೂರಲ್ಲಿ ತಣ್ಣಗಾಗಿಲ್ಲಲ್ಲ ಗುರು. ಎಷ್ಟು ಬೆಂದಿದೆ ಬೆಂಗಳೂರು ಬಿಸಿಲಿಗೆ. ಹಾಂ, ಸೊ ಗೈಸ್ ಈಗಾದರೆ ಪಿಕಪ್ ಮಾಡ್ಕೊಂಡ್ವಿ. ಇನ್ನು ಟಕ್ ಅಂತ ಎತ್ಕೊಂಡೋಗಿ ಇದನ್ನು ಡ್ರಾಪ್ ಮಾಡಬೇಕು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಒನ್ ಮೋರ್ ಇಸ್ ದ ಬಾಕ್ಸ್. If you have any plaster like this? No, I don't have a sellotape. That's what I told Amrish also. Otherwise, I would have packed it up. I don't have. I thought maybe you will come with some bag or something. And I don't have a bigger bag which I can give you. Let me check. ಯಾ, ಇಲ್ಲ ಅಂತಂದರೆ ಮೊದಲೇ ಲ್ಯಾಪ್ಟಾಪ್ಗಳಂತೆ ಮೇಲೆ ಒಂದು ಕೆಳಗಡೆ ಇಟ್ಕೊಂಡೋಗಿ ಸರ್ರಂತ ಜಾರಿ ಕೆಳಗಡೆ ಬಿದ್ದು ಡಮಾರ್ 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 ಅಂದ್ಬಿಟ್ರೆ ನಮ್ಮ ಐಡಿ ಎಲ್ಲ ಸಸ್ಪೆಂಡ್ ಆಗೋಗಿ ನಮ್ಮ ಮೇಲೆ ಕೇಸ್ಗಳಾಗೋಗಿ ಆಮೇಲೆ ಕೋರ್ಟ್ಗಳು ಅದು ಇದು ಅಂತಂದ್ಬಿಟ್ಟು ಸುತ್ತಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಇದ್ರದ್ದೇನಿದೆಯೋ ವ್ಯಾಲ್ಯೂಬಲ್ ಪ್ರೈಸ್ ಏನಿದೆಯೋ ಆ ಪ್ರೈಸನ್ನ ನಾವು ಪೇ ಮಾಡಬೇಕಾಗೋದು. ಇವರು ಇಷ್ಟೊಂದೆಲ್ಲ ಹೇಳಿದ್ಮೇಲೆ ಕೂಡ ನಮ್ಮ ರೈಡರ್ಸ್ ಯಾರಾದರೂ ಮಿಸ್ಟೇಕ್ ಮಾಡ್ತಿದ್ದಾರೆ ಅಂತಂದ್ರೆ ನಿಮ್ಮ ಮನೆಯವರು ಒದ್ದಾಡ್ರಿ. ಗುರು ಚೆನ್ನಾಗಿದ್ದಾವೆ ಎಲೆಗಳು. ನಮ್ಮ ತೋಟಗಳ ಕಡೆ ಹೋಗ್ಬಿಟ್ಟು ಇಂಥವುಗಳಲ್ಲಿ ಆರಾಮಾಗಿ ಅನ್ನ ಹಾಕ್ಕೊಂಡು ತಿನ್ಬೋದು. ಫೈನಲಿ 2 ಲ್ಯಾಪ್ಟಾಪ್ಸ್ ಕೊಟ್ಟಿದ್ದಾರೆ ಅದ್ರಿಗೆ. ಇದನ್ನು ತಗೊಂಡು ಈಗ ನಾವು ಎಲ್ಲಕ್ಕೆ ಹೋಗ್ಬೇಕಂದ್ರೆ SG ಪಾಳ್ಯಕ್ಕೆ ಹೋಗಬೇಕು. ದೇವರೇ ಭಗವಂತ, ಈ ಬಿಸಿಲಲ್ಲಿ. ಸೊ ಗಾಯ್ಸ್, SG ಪಾಳ್ಯ ಡ್ರಾಪ್ ಹತ್ರ ಆದರೆ ಬಂದುಬಿಟ್ಟೆ. ಈಗ ಎಷ್ಟಿದೆ ಅಂದರೆ ಅಮೌಂಟು ಇರೋ 255 ರೂಪಾಯಿ. ಮಳೆ ಬೇರೆ ಬರೋ ಥರ ಇದೆ, ರಾತ್ರಿ ಬೇರೆ ನಿದ್ದೆ ಇಲ್ಲ. ಒಂದು ಸ್ವಲ್ಪ ಕೆಲಸದ ಮೇಲೆ ಹೋಗ್ಬಿಟ್ಟಿದೆ. ಯಪ್ಪ, ನಿದ್ದೆ ಯಾವ ರೇಂಜಿಗೆ ಬರ್ತಾಯಿದೆ ಅಂದರೆ ಹಿಂಗೆ ಇಲ್ಲೇ ಆನ್ ದಿ ಸ್ಪಾಟ್ ಮಲ್ಕೊಬಿಡೋಣ ಅನ್ನಿಸ್ತೈತೆ. ಬಟ್ ಇದೇ ಆರ್ಡ್ರು ನನಗೆ ಮನೆ ಕಡೆ ಸಿಕ್ಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಮನೆ ಕಡೆ ಸಿಕ್ಕಿಲ್ಲ, ನಾನೆಲ್ಲ ಇಲ್ಲಿ ಬಿದ್ದಿದ್ದೀನಿ. ಸೊ ಈಗೇನು ಮಾಡಬೇಕು, ಯಲಹಂಕ ನ್ಯೂ ಟೌನು ದೇವರು ನಮ್ಮ ಕಡೆ ಇದ್ದಾರೆ ಅನ್ನೋದು ಇದೆ ನೋಡಿ. ಯಲಹಂಕ ನ್ಯೂ ಟೌನ್ಗಾದರೆ ಆರ್ಡ್ರ್ ಬಂತು ನೆಕ್ಸ್ಟು. ಸೊ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಹಂಗೆ ಸೀದಾ ಮನೆಗೆ ಹೋಗ್ಬಿಡ್ಬೋದು. ದೇವರೇ ಒಳ್ಳೇದು ಮಾಡ್ದಪ್ಪ. ಒಂದು ಕಿತ ಕಸ್ಟಮರ್ಗೆ ಫೋನ್ ಮಾಡಿಬಿಡೋಣ. ಸರ್, ಪೋರ್ಟರಿಂದ ಸರ್? ಹಾಂ, ಬರ್ತಾಯಿದ್ದೀನಿ ಸರ್. ಇಲ್ಲೊಂದು ಡ್ರಾಪ್ ಮಾಡ್ತಾಯಿದ್ದೀನಿ, ಮಾಡಿಬಿಟ್ಟು ಬಂದುಬಿಡ್ತೀನಿ. ಕಸ್ಟಮರ್ಗೂ ಫೋನ್ ಮಾಡಿಬಿಟ್ಟು ಹೇಳ್ಬಿಟ್ಟಾಯಿತು. ದೇವ್ರು ಒಳ್ಳೇದು ಮಾಡ್ತು ನನಗೆ, ನನಗೆ ಒಳ್ಳೇದು ಮಾಡ್ದು ದೇವರು. ಸೊ ಗೈಸ್, ಇವತ್ತು ಅರ್ನಿಂಗು ಎಷ್ಟಾಯ್ತಪ್ಪ ಅಂತಂದರೆ ಅಲ್ಲಿಗೆ ಹೋಗ್ಬಿಟ್ಟೆ ಹೇಳ್ತೀನಿ ನಿಮಗೆ. ಯಾಕಪ್ಪ ಅಂದರೆ ಈಗ ರ್ಯಾಪಿಡೋದಲ್ಲಿ ಬಂದುಬಿಟ್ಟು ಎಷ್ಟಾಗಿದೆ ಅಂದರೆ 890 ರೂಪಾಯಿ ಅನ್ಕೊಳ್ಳಿ, ಇನ್ನು 10 ರೂಪಾಯಿ ಕಮ್ಮಿ. ಪೋರ್ಟ್ರಲ್ಲಿ ಬಂದುಬಿಟ್ಟು ಇದೊಂದು 255, ಮತ್ತು ಈಗ ಆಗೋದೊಂದು 260 270 ಸಮಥಿಂಗ್ ಇದೆ. ಇದಕ್ಕೆ ಮುಂಚೆ ಆಗಿದ್ದೊಂದು 800, ಎಲ್ಲ ಮೇ ಬಿ ಒಂದು ನಿಯರ್ಲಿ 2000 ಆಗ್ಬೋದು. ಬೆಳಗ್ಗೆ ಲಾಗಿನ್ ಎಷ್ಟಾಗುತ್ತೆ ಗಾಪ್ ಆಗಿರೋದು ಅಂತಂದರೆ, ಬೆಳಗ್ಗೆ ಲಾಗಿನು ಒಂದು 7 o'clock ಸ್ಟಾರ್ಟ್ ಮಾಡಿದೆ ಮನೆಯಲ್ಲಿ, 7:30ಗೆ. ಈಗ 5:40 ಆಗಿದೆ. ಸಿಕ್ಕಾಪಟ್ಟೆ ಟೈರ್ಡ್ ಆಗ್ತಿದೆ, ಹೋಗ್ತಿರ್ಲಿಲ್ಲ. ನಾನು ನೈಟ್ ಒಂದು 10 o'clockವರೆಗೂ ಡ್ಯೂಟಿ ಮಾಡೋಣ ಅಂತಂದ್ಬಿಟ್ಟಾದರೆ ಅಂದ್ಕೊಂಡಿದ್ದೆ. ಆದರೆ ಅನ್ಫಾರ್ಚುನೇಟ್ಲಿ ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ. ನೆನ್ನೆ ನೈಟು ಮಲಗೋಷ್ಟರಲ್ಲಿ 2:30 ಸಮಥಿಂಗ್ ಆಗಿತ್ತು. ಮತ್ತು 5 ಗಂಟೆಗೆ ಎದ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಈಗ ನಿದ್ದೆ ಎಳಿತಾ ಇದೆ. ಅದರಲ್ಲಿ ಬೆಂಗಳೂರಲ್ಲಿ ಒಂದು ಚೂರು ತಣ್ಣಗಾಗ್ತಿದೆ ಅಲ್ಲ, ಅದರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಅದರಿಂದ ನಾವೇನು ಮಾಡಬೇಕಂದ್ರೆ ಮನೆಗೆ ಹೋಗ್ಬಿಟ್ಟು ಸುಮ್ಮನೆ ತೆಪ್ಪಗೆ ಮಲ್ಕೊಬಿಡ್ಬೇಕು, ಆಮೇಲೆ ಎಡಿಟಿಂಗ್ ಎಲ್ಲ ಮಾಡ್ಕೊಬಿಡ್ಬೇಕು ಅಂತಂದ್ಬಿಟ್ಟು ನಾನಾದರೆ ಹೊರಡ್ತಾ ಇದ್ದೀನಿ ಮನೆಗೆ. ಸೊ ನಿಮಗೆ ಜಾಸ್ತಿ ಇಲ್ಲ ಅಂತ ಹೇಳಿಯೋದು ಬೇಡ. ಈಗ ಕಸ್ಟಮರು ಬರ್ತೀನಿ ವೆಯ್ಟ್ ಮಾಡಿ ಅಂತ ಅಂದ್ಬಿಟ್ಟಂದರು. ಸೊ ಅವರು ಬಂದಮೇಲೆ ಅವ್ರಿಗೆ ಡ್ರಾಪ್ ಕೊಟ್ಟು ಮತ್ತೆ ವೀಡಿಯೋ ಆನ್ ಮಾಡ್ತೀನಿ. ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್, ಇವಾಗಾದರೆ ನಾವು
ಯಲಹಂಕ ನ್ಯೂಟನ್ಗೆ ಒಂದು ಪಾರ್ಸಲ್ ಆರ್ಡ್ರ್ ಎತ್ಕೊಂಡಿದ್ದೀವಲ್ಲ, ಅದು ಬಂದುಬಿಟ್ಟು ಪಾರ್ಸಲ್ ಪಿಕಪ್ ಮಾಡ್ಕೊಬಿಟ್ಟೆ. ಹಂಗೆ ಜಕ್ಕೂರ್ಗೊಂದು ರ್ಯಾಪಿಡೋ ಒಂದು ಆರ್ಡ್ರ್ ಬಂತು. ಸೊ ಈಗ ಅದು ಬಂದುಬಿಟ್ಟು 1 ಕಿಲೋಮೀಟ್ರ್ ಪಿಕಪ್ ಇದೆ. ಸೊ ಫಟ್ ಅಂತ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಬಿಟ್ರೆ ಆನ್ ದ ವೇ ಎರಡೂ ಕೆಲಸನ ಆಗಿಬಿಡುತ್ತೆ. ಅದಾಗೆ ನಮಗೆ ಪೆಟ್ರೋಲ್ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ಅರ್ನಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಈ ಥರ ಮಾಡಬೇಕಂದ್ರೆ ನಮಗೆ ಬೇಕಾಗಿರೋದು ಮೊದಲು ರ್ಯಾಪಿಡೋದಲ್ಲಿ ಒಂದು ಐ ಡಿ, ಪೋರ್ಟ್ರಲ್ಲಿ ಒಂದು ಐ ಡಿ. ಅವು ಮಾಡಬೇಕು ಅಂತಂದರೆ ನಮ್ಗೆ ಗೊತ್ತಾಗಬೇಕಾಗಿರೋದು ಬೆಂಗಳೂರಲ್ಲಿ ಏರಿಯಾಗಳು. ಆ ಏರಿಯಾಗಳು ಸ್ವಲ್ಪ ಗೊತ್ತು ಮಾಡ್ಕೊಂಡಿದ್ರೆ ಆರಾಮ್ಸೆ ನಾವು ಹೋಗ್ಬೋದು. ಸೊ ಗಾಯ್ಸ್, ಈಗ ಕಸ್ಟಮರ್ನಾದರೆ ಪಿಕಪ್ ಮಾಡಿಕೊಂಡೆ. ಇದು ಬಂದುಬಿಟ್ಟು ಯಲಹಂಕ ನ್ಯೂ ಟೌನ್, ಅದು ಕೋಗಿಲೆ ಸಿಗ್ನಲ್ ಇದೆಯಲ್ಲ ಅಲ್ಲಿಗಿದೆ. ಪೋರ್ಟರ್ ಬಂದುಬಿಟ್ಟು ಎಲ್ಲಿಗಿದೆ ಲೊಕೇಶನ್ ನೋಡ್ಕೊಳ್ಳೋಣ. ಅದನ್ನು ಪೋರ್ಟರ್ 25 ಕಿಲೋಮೀಟರ್ಸು, ಯಲಹಂಕ ನ್ಯೂ ಟೌನು. ಇಲ್ಲಿಗೆ ಆರಾಮ್ಸೆ ಡ್ರಾಪ್ ಮಾಡಿಬಿಟ್ಟು ಹಿಂಗೆ ನಾವು ಇಲ್ಲಿಂದ ಹಿಂಗೆ ಬಂದುಬಿಡ್ಬೋದು. ಯಲಹಂಕ ನ್ಯೂ ಟೌನ್ ಪೋರ್ಟರ್ था फर्स्ट. हाँ, और थोड़ा सा ऊपर रखो, कुछ भी नहीं होता, चेक कर लो. लूज़ है कंफर्टेबल में. ಸೊ ಗೈಸ್, ಈಗ ಇದ್ರಿಗೆ ಒಂದು ಡ್ರಾಪ್ ಆದರೆ ಬಂದುಬಿಟ್ಟೆ. ಇದು 238 ರೂಪೀಸ್ ಇದೆ. ಈಗ 23 ಕಿಲೋಮೀಟರ್ಸ್ ಆ್ಯಕ್ಚುಲಿ ಟ್ರಾವೆಲ್ ಮಾಡಿರೋದು. ಇಲ್ಲಿ 21 ಕಿಲೋಮೀಟರ್ಸ್ ತೋರಿಸಿದೆ. ಸರ್ಜ್ ಏನಾದರೂ ಹಾಕಿದ್ದಾರೆ, ಸರ್ಜೇನು ಹಾಕಿಲ್ಲ. ಆನ್ಲೈನ್ ನಹೀ ಹೈ? ಅರೆ ಭಯ್ಯ, ಚೇಂಜ್ ನಹೀ ಹೈ ಭಯ್ಯ. चेंज नहीं है मेरे पास. अब बंक में पूछ लो, चेंज मिलेगा आराम से. ಎಷ್ಟಿದೆ ರೀ ಇಲ್ಲಿಂದ ಪೋರ್ಟರು? ಇಲ್ಲಿಂದ 5 ಕಿಲೋಮೀಟರ್ಸ್ ಆದರೆ ಇದೆ. ನಾವು ಯಾಕೆ ಹಿಂಗೆ ಹೋಗ್ಬೇಕು? ನಮಗೇನಾದರೂ ಹುಚ್ಚ? ನಾನು ಹಿಂಗೆ ಹೋಗ್ತೀನಿ, ಹಿಂಗೆ ಹೇಳಿ, ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹೋಗ್ತೀನಿ. ನಾನು ಈ ರೂಟ್ ಹೋಗಲ್ಲ. ಏನು ಮಾಡ್ತೀರಾ? ಇದೇನೆ ಯಾಕೋ ಇದೇ ಬೆಸ್ಟ್ ಅನಿಸಿದೆ ರೀ. ಯಾಕಂದರೆ ಇಲ್ಲಿ ಟ್ರಾಫಿಕ್ ಇರ್ತದೆ, ಈ ಕಡೆನೂ ಟ್ರಾಫಿಕ್ ಇರ್ತದೆ. ಬಟ್ ಇಲ್ಲಿಗೆ ಹೋಗಿ ಇಲ್ಲಿಗೆ ರೆಸ್ಟೋರೆಂಟ್ ಅಂತ ಇಲ್ಲಿಂದ ತುರ್ಕೊಂಡು ಇಲ್ಲಿ ಹೋಗ್ಬಿಟ್ಟು ಹಿಂಗೆ ಬಂದುಬಿಡ್ಬೋದು. $230 something, 238, 240 something. 238. हाँ, 300 है. हाँ, हो गया भैया, थैंक यू. ಸೊ ನಾನು ಅನ್ಕೊಬಿಟ್ಟಿದ್ದೆ ಮಳೆ ಬಂದುಬಿಡುತ್ತೆ ಅಂತ. ಇವ್ರು ನೋಡಿದ್ರೆ ಏನೋ ಕತ್ತತ್ರ ಏನೋ ಆಪ್ರೇಷನ್ ಏನೋ ಮಾಡಿಸ್ಕೊಂಡವ್ರೆ. ಏನಪ್ಪ ದೇವ್ರೇ ಅಂದ್ಕೊಂಡಿದ್ದೆ, ಬಟ್ ಮಳೆ ಬಂದಿಲ್ಲ. ಇನ್ನೊಂದು 15 ನಿಮಿಷ ಇದ್ದರೆ. ಸೊ ಗೈಸ್, ಫೈನಲಿ ವಿ ಆರ್ ರೀಚ್ ಯಲಹಂಕ ನ್ಯೂ ಟೌನ್. ಕಲೆಕ್ಟ್ ಕ್ಯಾಶ್ ಬಿಫೋರ್ ಡೆಲಿವರಿ. ಮೇ ಬಿ ಹೊಸ್ದಾಗಿ ಬುಕ್ ಮಾಡಿದ್ದಾರೆ ಅನಿಸುತ್ತೆ, ಅದಕ್ಕೆ ಪೋರ್ಟ್ರಲ್ಲಿ ಈ ಥರ ತೋರಿಸಿದೆ. ಮಮ್ಮಿ. ಸೊ ಇವತ್ತು ಟೋಟಲ್ ಅರ್ನಿಂಗ್ ಎಷ್ಟಾಗಿದೆಯಪ್ಪ ಅಂದರೆ, ರ್ಯಾಪಿಡೋದಲ್ಲಿ ಬಂದುಬಿಟ್ಟು 1127. ಪೋರ್ಟ್ರಲ್ಲಿ ಎಷ್ಟಾಗಿದೆ ಅಂತಂದ್ಬಿಟ್ಟು ಈಗ ಟ್ರಿಪ್ ಎಂಡ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಕೌಂಟ್ ಮಾಡಿಲ್ಲ, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಎತ್ಕೊಬಿಟ್ನಲ್ಲ. ಹಾಂ, ಇಲ್ಲ ಮಾಡಬೇಕು. 266 ಸಮಥಿಂಗ್ ಏನೋ ಇದೆ. ತಗೊಳ್ಳಿ, QR ತಗೊಳ್ಳಿ. ಅಯ್ಯೋ ಇವನ ಒಂದು ನಿಮಿಷ ಹೇಳ್ತಾರೆ. QR ತಗೊಳ್ಳಿ. ಹಾಂ, ಅಲ್ಲ ಎಷ್ಟಿದೆ? 260 ರೂಪೀಸು. ನಾನು ಮಾಡ್ತೀನಿ. ಹಾಂ, ಆಯ್ತಾಯ್ತು, ಓಕೆ, ಸರಿ, ಹಾಂ, ಬಾಯ್. ಸ್ವಲ್ಪ ಏನಾದರೂ ಟಿಪ್ಸ್ ಏನಾದರೂ ಆ್ಯಡ್ ಮಾಡೋಂಗಿದ್ರೆ ಮಾಡ್ಬೋದು ಸರ್.
ಹಾಂ ಶ್ರೀನಾಥ. ಸೊ ಪೋರ್ಟ್ರಲ್ಲಿ ಬಂದುಬಿಟ್ಟು ಇವತ್ತು ಟೋಟಲ್ ಅರ್ನಿಂಗು 1314 ರೂಪಾಯಿ. ಓಕೆ ಸರ್, ಥ್ಯಾಂಕ್ ಯು, ತಗೊಳ್ಳಿ. ಹ್ಯಾವ್ ಎ ನೈಸ್ ಡೇ. ಹಾಂ, ಸೊ ಪೇಮೆಂಟ್ ಕನ್ಫರ್ಮ್ಡ್, ಇನ್ನು ಟ್ರಿಪ್ ಎಂಡ್ ಮಾಡೋದು. ಸೊ ಗೈಸ್, ಇವತ್ತು ಪೋರ್ಟ್ರಲ್ಲಿ ಬಂದುಬಿಟ್ಟು 1314 ರೂಪಾಯಿ ಆಗಿದೆ. ಆ್ಯಂಡ್ ರ್ಯಾಪಿಡೋದಲ್ಲಿ ಬಂದುಬಿಟ್ಟು 1127. ಸೊ ಟೋಟಲಾಗಿ ಎಷ್ಟಾಯ್ತು ಅಂದರೆ 1314 ಪ್ಲಸ್ 1300 ಡ್ಯೂಟಿ ಈಗಲೇ ಬಂತಲ್ಲಪ್ಪ. ತಗೊಳ್ರಪ್ಪ ಯಾರಾದರೂ. ನನಗೆ ಇಂಟ್ರೆಸ್ಟ್ ಇಲ್ಲ, ಅದು ಯಾವ ಕಡೆ ಅಂತಲೂ ಗೊತ್ತಿಲ್ಲ. ನಮ್ಮ ಏರಿಯಾಗಿದ್ದರೆ ತಗೊಂಡು ಹೋಗ್ತಿದ್ದೆ. ಹಿಂಗೆ ಅನ್ಬೇಕು. ಭಯ ಆಯಿತು ಗುರು. 1314 ಪ್ಲಸ್ 1000 ಎಷ್ಟು ರ್ಯಾಪಿಡೋದಲ್ಲಿ 1127 ರೂಪಾಯಿ. 1127. ಸೊ ಟೋಟಲಾಗಿ ಇವತ್ತು ಅರ್ನಿಂಗ್ ಆಗಿರೋದು 2441 ರೂಪಾಯಿ. 2441 ರೂಪಾಯಲ್ಲಿ ಪೆಟ್ರೋಲ್ ಬಂದುಬಿಟ್ಟು 250 ರೂಪೀಸ್ ಪೆಟ್ರೋಲ್ ಹೋಗಿದೆ. ಮತ್ತು ಒಂದು ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ಸೊ ಖರ್ಚುಗಳೆಲ್ಲ ಒಂದು 200 ಹಾಕೊಳ್ಳಿ ಅದ್ರಿಗೆ. ಸೊ 200 ಹಾಕ್ಕೊಂಡ್ರೆ ನಮಗೆ 1999 ರೂಪಾಯಿ, ನಿಯರ್ಲಿ 2000 ಕರೆಕ್ಟಾಗಿ 2000 ಉಳಿತು. 400 ರೂಪಾಯಿ ನಮಗೆ ಖರ್ಚಿಗೋಯ್ತು. ಸೊ ಇದರಲ್ಲಿ ಬಂದುಬಿಟ್ಟು ಇಷ್ಟು ಅರ್ನಿಂಗ್ ಆಗಿದೆ, 2400 ರೂಪಾಯಿ ಅಂದ್ಕೊಳ್ಳಿ ರೌಂಡ್ ಫಿಗರಾಗಿ. ಸೊ ಯಾರಾದರೂ ಮಾಡಬೇಕು ಅಂದ್ಕೊಳ್ಳೋರು ಅದು ನಿಮ್ಗೆ ಬಿಟ್ಟಿದ್ದು. ಬಟ್ ಮಾಡಬೇಕು ಅಂದ್ಕೊಳ್ಳೋರು ಸ್ವಲ್ಪ ಯೋಚನೆ ಮಾಡ್ಕೊಂಡು ಡ್ಯೂಟಿಗಿಳಿರಿ. ಯಾಕಂದರೆ ಬೆಂಕಿ ಥರ ಆಗಿಬಿಡ್ತಾಯಿದೆ ಕುಂಡಿಗಳು. ಇನ್ನೊಂದು ಏರ್ಫಾಲ್ ಅಂತೂ ನೀವು ಯೋಚನೆ ಕೂಡ ಮಾಡಬೇಡಿ, ಆದಷ್ಟು ಬೇಗ ಬಾಂಡ್ಲಿಗಳಾಗ್ಬಿಡ್ತವೆ. ಎಂಥ ಅದು ಕಂಡ್ರೆ ಇದು ಬೆಳಗ್ಗೆಯಿಂದ ಒಂದು ಆರ್ಡ್ರ್ ಬಂದಿಲ್ಲ ಇಂಥವು, ಈಗ ಬರ್ತಾಯಿದೆ. ನಮಗೆ ಎಷ್ಟು ಹೊಟ್ಟೆ ಉರಿಸ್ತದೆ ಅಂತಂದರೆ ಆ ಭಗವಂತನನ್ನು ನಿದ್ರೆ. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ ಬಿಡಿ. ಬಟ್ ಇವಾಗ ಏನಾದರೂ ಒಂದು 1000 ರೂಪಾಯಿ ಆರ್ಡ್ರ್ ಬಂದರೆ ತಂಗಿದ್ದೀನಿ. ಯಾಕ್ರಿ ಸುಮ್ಮನೆ ಇರಬೇಕು. ಯಾರೇ ಕೊಡ್ತಾರೆ ಒಂದು 10 ರೂಪಾಯಿ ಅಲ್ವಾ? ಸೊ ಅದಕ್ಕೆ ದುಡಿಬೇಕು. ಈಗ ದುಡಿದ್ರೇ ಆಮೇಲೆ ದುಡಿತೀವಿ, ಮುಂದೆ ದುಡಿತೀವಿ, ನಾಳೆ ದುಡಿತೀವಿ ಅಂದರೆ ಆಗಲ್ಲ. ಈಗ ನಮ್ಮ ಮನೆ ಇಲ್ಲಿಂದ 7 ಕಿಲೋಮೀಟ್ರ್ ಇದೆ. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿರ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ರಪ್ಪ.